ಬಹಳ ಒಂದು ಸಂಚಲನ ಮೂಡಿಸ್ತಿರುವಂಥದ್ದು ಈಗ ತಮಿಳುನಾಡಿನ ಒಂದು TVK ಪಕ್ಷ ಆಗಿದ್ದ ಗೆಲುವು, ವಿಜಯ್ ಗೆಲುವು. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ? ಅದು ನಿಜಕ್ಕೂ ಎಲ್ಲರಿಗೂ ಒಂದು ಗೊಂದಲ ಇತ್ತು. TVK ಪಕ್ಷದಲ್ಲಿ ಒಬ್ಬ ಏನಂತಾರೆ ಚಲನಚಿತ್ರ ನಟನಾಗಿದ್ದು ಒಂದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ಮೇಲೆ ಅವನಿಗೆ ನಿಜಕ್ಕೂ ಗೆಲ್ತಾನ ಇಲ್ವೋ ಅನ್ನೋದು ಬೇರೆ ರಾಜ್ಯದವ್ರಿಗೆ ಗೊಂದಲ ಇತ್ತು. ಯಾಕಂದ್ರೆ ತಮಿಳುನಾಡಿನಲ್ಲಿ ಅವರು ಹೇಗೆ ಅವರು ನಟರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಆ ತಮಿಳುನಾಡಲ್ಲಿ ಗೊತ್ತಿತ್ತು. ಆದ್ರೆ ನಿಮ್ಮ ಅಭಿಪ್ರಾಯ ಏನು? ಬಂದಿದ್ದು ಹೇಗೆ? ನಿಜವಾಗ್ಲೂ ಅವರ ಸ್ವಂತ ಶ್ರಮದಿಂದ ಬಂದ್ರೋ, ಇಲ್ಲ ಅಂತಂದ್ರೆ ಅವರು ಹೇಳಿರೋ ಒಂದು ಪ್ರಣಾಳಿಕೆಗಳಿಂದ ಬಂದ್ರೋ, ಇಲ್ಲ ಅಂತಂದ್ರೆ ಒಂದು ಧರ್ಮ ಆಧಾರಿತವಾಗಿ ಇದು ಮಾಡಿದ್ರು ಅಂತ ಅನ್ನೋದು? ನೋಡಿ, ವಿಜಯ್ ಅವರು ಒಬ್ಬ ಒಳ್ಳೆ ಚಲನಚಿತ್ರ ನಟರು. ಅವ್ರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ನಾನು ಇಷ್ಟು ಸೀಟುಗಳನ್ನು ನಾನು ಗಳಿಸ್ತೇನೆ ಅನ್ನುವಂಥದ್ದು. ಅವರ ನಿರೀಕ್ಷೆಗೂ ಮೀರಿ ಇವತ್ತು ಅತಿ ಹೆಚ್ಚು ಸೀಟುಗಳು ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕದ ಏನು ಬೇರೆ ಬೇರೆ ನಮ್ಮ ಏನು ಪಕ್ಷಗಳಿದ್ದಾರೆ, ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಟಾಲಿನ್ ಅವರ ಹೇಳಿಕೆಗಳು, ಅವ್ರು ಕೊಡ್ತಕ್ಕಂತಹ ಹೇಳಿಕೆಗಳು, ಅವ್ರ ಮಾತುಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಧರ್ಮ ವಿರೋಧಿ ಮಾತುಗಳಿತ್ತು. ಅದು ಅವರಿಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಆಯಿತು. ಇವತ್ತು ವಿಜಯ್ ಅವರು ತಮ್ಮ ಸಿನಿಮಾದಲ್ಲಿ ಏನು ಜನಸಾಮಾನ್ಯರ ಜೊತೆಗೆ ಅವ್ರು ನಡ್ಕೊಳ್ಳುವಂಥ ರೀತಿ, ಅವರಿಗೆ ಭರವಸೆ ಮೂಡ್ತಕ್ಕಂತಹ, ಅವ್ರಿಗೆ ಸ್ಫೂರ್ತಿ ತುಂಬತಕ್ಕಂತಹ ಒಂದು ಕೆಲವು ನಟನೆಗಳು ಏನಿದ್ದಾವೆ, ಅದು ಜನರ ಒಂದು ಆಕರ್ಷಣೆ ಆಯಿತು. ಖಂಡಿತವಾಗಿಯೂ ಅವರು ಏನು ಕೊಟ್ಟಂಥ ಏನು ಮಾತಿನಂತೆ ಅವ್ರು ನಡ್ಕೊಳ್ತಾರೆ ಅನ್ನುವಂಥ ಒಂದು ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.